ಹೇಳಬೇಕಂತಂದರೆ ಏನು ಸಾಲದು. ಯಾಕಂತಂದರೆ ಅವರೊಂದು ಸಾಮಾನ್ಯ ವ್ಯಕ್ತಿ ಅಲ್ಲ, ಮತ್ತು ಆಮೇಲೆ ಅವರು ಯಾವುದೇ ಒಂದು ಪಂಗಡಕ್ಕೆ ಸೀಮಿತ ಆಗಿಲ್ಲ. ಸೊ ಅಂತೋಣಿ ಸ್ವಾಮಿ ಅವರು ಅಂತಂದರೆ ಕೃಷ್ಣರಾಜಪುರ ವಿತರಣೆ ಮಾಡುವಂಥ ಹೇಳೋ ಅವಶ್ಯಕತೆ ಇಲ್ಲ. ಇಡೀ ಕೃಷ್ಣರಾಜಪುರ ಕ್ಷೇತ್ರದಲ್ಲಿ ಬಹಳಷ್ಟು ಪರಿಣಿತ ವ್ಯಕ್ತಿ, ಪ್ರಭಾವಿ ವ್ಯಕ್ತಿ ಆಗದಿದ್ದರೂ ಜನಸಾಮಾನ್ಯರಿಗೆ ಸೇವೆ ಮಾಡೋಕ್ಕಂಥ ಸಾಧಾರಣ ವ್ಯಕ್ತಿಯಾಗಿದ್ದಾರೆ. ಅದರಿಂದ ಅವರ ಜನಪ್ರಿಯತೆ, ನಿಜವಾಗ್ಲೂ ಅವ್ರ ಜನಪ್ರಿಯತೆ 24 ಗಂಟೆಯಲ್ಲಿ ಕಡಿಮೆ ಅಂದರೂ ಒಂದು 20 ಗಂಟೆ ಕೆಲಸ ಮಾಡ್ತಾರೆ ಅಂದ್ರೆ ಅದು ನಿಜವಾಗ್ಲೂ ನಮ್ಮ ಕೃಷ್ಣರಾಜಪುರದ ಭಾಗ್ಯ ಅಂತಲೇ ನಾವು ಹೇಳ್ಬೋದು. ಮೀನಾಕ್ಷಿ ದೇವಸ್ಥಾನ ಸಮಿತಿಯ ಸದಸ್ಯರು ಈ ಭಾಗಕ್ಕೆ ದೇವಸ್ಥಾನ ಇಲ್ಲ ಅಂದಾಗ ಅವರು ಎಷ್ಟೋ ಶ್ರಮಪಟ್ಟು ಎ ಕೃಷ್ಣಪ್ಪನವ್ರ ಕಾಲದಲ್ಲಿ ಈ ಭಾಗಕ್ಕೆ ದೇವಸ್ಥಾನವನ್ನು ತಂದುಕೊಟ್ರು. ಅವರು ಬಸವರಾಜಣ್ಣವರ ಬಲಗೈ ಅಂತೆ ಬಿಂಬಿಸ್ಕಂತ ಸುಮಾರು ಒಂದು ಅವರು ಜನಸೇವೆಯಲ್ಲಿ ತಲ್ಲೀನರಾಗಿದ್ದಾರೆ. ಆ ಭಗವಂತ ಅವ್ರಿಗೆ ಆರೋಗ್ಯ ಕೊಟ್ಟು ಅವರು ಇನ್ನೂ ಹೆಚ್ಚೆಚ್ಚು ಈ ಜನಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತ ಆ ಭಗವಂತಲ್ಲಿ ಬೇಡ್ಕೊಂತ ಇದ್ವಿ. ಅವ್ರು ಇಷ್ಟಾರ್ಥ ನೆರವೇರಿ ಇಷ್ಟೊತ್ತು ನಮ್ಮ ಸ್ನೇಹಿತರು ಹೇಳ್ದಂಗೆ ಅವರು ಸುಮಾರು 15 ವರ್ಷದಿಂದ ಜನಸೇವೆಯಲ್ಲಿ ತೊಡಗಿದ್ದಾರೆ. ಅವ್ರಿಗೊಂದು ಅಧಿಕಾರ ಸಿಗಲಿ ಅಂತ ನಾವು ಆ ಭಗವಂತನಲ್ಲಿ ಬೇಡ್ಕೊಂತ ಇದ್ವಿ. ಪ್ರತಿ ವರ್ಷದಂತೆ ಜುಲೈ 3ನೇ ತಾರೀಕು ನಾವು ನಮ್ಮ ನಾಯಕರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಬಂದಿದ್ದೀವಿ. ಇವತ್ತು ಕೂಡ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀರಿ. ನಮ್ಮ 52ನೇ ವಾರ್ಡ್ನಲ್ಲಿ ಅಂತೋಣಿ ಸೋಮಣ್ಣ ಅವರು ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಅವರು ವಿಜೃಂಭಣೆಯಿಂದ ಯಾವುದೇ ಕೆಲಸ ಇರಲಿ ಬಂದು ಅವರು ವಾರ್ಡಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಯಾರು ಇದ್ದಾರೆ ಎಲ್ಲರಿಗೂ ಅವರು ಕಷ್ಟಗಳಿಗೆಲ್ಲ ಸ್ಪಂದಿಸ್ತಾರೆ. ಯಾವುದೇ ಒಂದು ಕೆಲಸ ಇರಲಿ ಬಂದು ಮಾಡ್ತಾರೆ. ಅವ್ರದ್ದು ಹುಟ್ಟುಹಬ್ಬದ ದಿನ ಅಂದರೆ ನಮ್ಮೆಲ್ಲರಿಗೂ ನಮ್ಮ ವಾರ್ಡ್ನಲ್ಲಿ ಎಲ್ಲ ತುಂಬ ಖುಷಿ ಪಡುವಂಥ ದಿನ. ಅವರಿಗೆ ದೇವರು ಆಯುಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ನಮ್ಮ ಎಲ್ಲ ಕಾರ್ಯಕರ್ತರ ಕಡೆಯಿಂದ ವಿಶ್ ಮಾಡ್ತಾ ಇದ್ದೀವಿ. ಶುಭಾಶಯಗಳು. ಎಲ್ಲರ ಕಷ್ಟಕ್ಕೂ ಚೆನ್ನಾಗಿ ಸ್ಪಂದಿಸ್ತಾರೆ. ದೇವರು ಅವ್ರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಚೆನ್ನಾಗಿಟ್ಟಿರಲಿ. ಅವರ ಆಶೀರ್ವಾದಗಳೊಂದಿಗೆ PJ ಅಂತೋಣಿ ಸ್ವಾಮಿ ಅವರ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮೆಲ್ಲರ ಆಶಯ ಏನಂದರೆ ನಿರಂತರವಾಗಿ 8-10 ವರ್ಷದಿಂದ ನಾಮಿನೇಟ್ ಕಾರ್ಪೊರೇಟರ್ ಆಗಿ ದುಡ್ಕೊಂಡು ಎಲ್ಲ ಕೆಲಸ ಕಾರ್ಯಗಳು ಮಾಡಿಕೊಂಡು ತುಂಬ ಸ್ಪಂದನೆ ಮಾಡಿಕೊಂಡು ತುಂಬ ಕೆಲಸಗಳು ಮಾಡ್ಕೊಂಡು ಬರ್ತಾಯಿದ್ದಾರೆ. ನಮ್ಮೆಲ್ಲರ ಆಶಯ ಈ ಕಾರ್ಪೊರೇಷನ್ ಎಲೆಕ್ಷನಲ್ಲಿ ಅವ್ರು ಗೆಲ್ಸ್ಕೊಂಡು ಬಂದು ನಾವೆಲ್ಲರೂ ಜನಗಳೆಲ್ಲ ಆಶೀರ್ವಾದ ಮಾಡಬೇಕಂತ ಜನಗಳಲ್ಲಿ ಪ್ರಾರ್ಥನೆ ಮಾಡ್ತೀರಿ. ವೋಟ್ರ್ ಮಹಾನುಭಾವಗಳಲ್ಲೆಲ್ಲ ಪ್ರಾರ್ಥನೆ ಮಾಡೋದು ಒಂದೇ. ಯಾಕಂದರೆ ಅವ್ರು 10 ವರ್ಷದಿಂದ ಕೋವಿಡ್ ಟೈಮಲ್ಲಿ ತುಂಬ ಕೆಲಸ ಮಾಡಿದ್ದಾರೆ. ಅಷ್ಟಿಷ್ಟು ಅದು ನಮ್ಮ ಹೇಳೋಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಕೆಲಸ ಮಾಡಿದ್ದಾರೆ. ಅದರಿಂದ ಜನ ಎಲ್ಲ ತುಂಬ ಪ್ರೀತಿ ಮಾಡ್ತಾರೆ ಅವ್ರನ್ನ. ಎಲ್ಲೇ ಹೋಗಲಿ ನೋಡಿ, ನೀವು ನೋಡ್ತಾ ಇದ್ದೀರಿ ಇವತ್ತು ಈ ಹುಟ್ಟುಹಬ್ಬದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಎಷ್ಟು ಜನ ಎಷ್ಟು ಸ್ಪಂದನೆ ಮಾಡ್ತಾಯಿದ್ದಾರೆ ಅಂತ. ಯಾಕಂದರೆ ಅಷ್ಟು ಕೆಲಸಗಳು ಮಾಡ್ಕೊಂಬಂದಿದ್ದಾರೆ. ರಾತ್ರಿ ಮಳೆ ಗಾಳಿ ಎಲ್ಲ ಏನೇ ಕೆಲಸ ಇರಲಿ ಖುದ್ದು ಅವರೇ ನಿಂತು ಮಾಡಿಸ್ತಾರೆ. ಇನ್ನೊಬ್ರು ಕರೆಸಿ ಮಾಡಿಸೋರಲ್ಲ, ಅವ್ರು ನಿಂತ್ಕೊಂಡು ಆ ಕೆಲಸಗಳೆಲ್ಲ ಮಾಡಿಸಿ ಇದು ಮಾಡ್ತಾರೆ. ಅದರಿಂದ ನಮ್ಮೆಲ್ಲರ ಆಶಯದಂತೆ ಈ ಬಾರಿ ಅವರು ಕಾರ್ಪೊರೇಷನ್ ಎಲೆಕ್ಷನಲ್ಲಿ ಕಾರ್ಪೊರೇಟರ್ ಮಾಡ್ಕೊಂಡು ಬರಬೇಕು, ಗೆಲ್ಸ್ಕೊಂಡು ಬರಬೇಕು ಅಂತ ಜನಗಳಲ್ಲಿ ಮನವಿ ಮಾಡ್ತೀನಿ. ಸಂತೋಷ.